Friend, ಪ್ರಿಯ ಸ್ನೇಹಿತನೇ, I do not know what's your problem. ನಿನ್ನ ಸಮಸ್ಯೆ ಏನು ನನಗೆ ಗೊತ್ತಿಲ್ಲ. But there is a person who's accusing you. ಯಾರೋ ನಿಮ್ಮನ್ನ ದೂರ ಹೇಳ್ತಾ ಇದ್ದಾರೆ. There are people who are standing against you. ನಿನ್ನ ವಿರೋಧವಾಗಿ ನಿಲ್ಲುವವರಿದ್ದಾರೆ. Now see, one of a learned man started teaching the Jews who were persecuting the disciples of Jesus. ಯೇಸುವಿನ ಶಿಷ್ಯರನ್ನ ಹಿಂಸೆ ಪಡಿಸ್ತಾ ಇರುವಂತ ಕಲಿತಂತ ಒಬ್ಬ And the ಯಹೂದ್ಯನು, word of God said that he was a respectable man ಆತನು ಬಹಳ ಗೌರವಸ್ಥನು ಎಂಬುದಾಗಿ ದೇವರ ವಾಕ್ಯ among ತಿಳಿಸುತ್ತದೆ. all the Jews. ಎಲ್ಲ ಯಹೂದ್ಯರ ಮಧ್ಯದಲ್ಲಿ Now Jews were against Jesus. ಯಹೂದ್ಯರು ಯೇಸುವಿನ ವಿರೋಧವಾಗಿದ್ರು. They were against Jesus. ಅವರು ಯೇಸುವಿಗೆ ವಿರೋಧಿಸ್ತಾ ಇದ್ರು. But one man among them said, ಅವರ ಮಧ್ಯದಲ್ಲಿರುವ ಒಬ್ಬ ಮನುಷ್ಯನು ಈ ರೀತಿಯಾಗಿ ಹೇಳಿದ. listen, few days back some people arose ಮತ್ತು ಕೆಲವು ದಿವಸಗಳ ಹಿಂದೆ ಕೆಲವು ಜನರು ಎದ್ದಿ and they said themselves to be somebody. ಅವರು ತಮ್ಮನ್ನೇ ತಾವು ಯಾರೋ ವಿಶೇಷರಿಂದ ಎಣಿಸಿಕೊಂಡ್ರು. But because it was not from God, ಅದು ದೇವರಿಂದ ಆಗದೆ ಇರುವುದರಿಂದ they fell apart. ಅವರು ಬಿದ್ದು ಹೋದ್ರು. Then somebody else rose up to say that they are someone ಮತ್ತು ಮತ್ತೆ ಇನ್ನೊಂದು ಗುಂಪು ಎದ್ದು ಹೇಳ್ತು ಅವರು ಬಹಳ ವಿಶೇಷರು ಎಂಬುದಾಗಿ. because they were not from God. ಅವರು ದೇವರಿಂದ ಅಲ್ಲವದ್ದೇ ಕಾರಣ They also fell down. ಅವರು ಕೂಡ ಬಿದ್ದು ಹೋದ್ರು. But then he said, ಆಮೇಲೆ ನಂತರದಲ್ಲಿ, listen Jews, ಈಗ ಯಹೂದ್ಯರೇ ಕೇಳಿಸ್ಕೊಳ್ಳಿ, these people are from God. ಇವರು ದೇವರಿಂದಲೇ, Do not touch them. ಅವರನ್ನ ಮುಟ್ಟಬೇಡಿ. If you touch them, ಅವರನ್ನ ನೀವು and ಮುಟ್ಟಿದ್ರೆ if it is from God, ಅದು ದೇವರಿಂದ ಆಗಿದ್ರೆ ಅವರು, you will fall apart. ನೀವು ಕೂಡ ಚದರ ಹೋಗಿ ಬಿಡ್ತೀರಾ, ಬಿದ್ದು ಹೋಗ್ತೀರಾ. But if it is not from God, ಅದು ದೇವರಿಂದ ಅಲ್ಲದಿದ್ದರೆ it will fall by itself. ತನ್ನಷ್ಟೇ ತಾನೇ ಬೀಳ್ತದೆ. I want to tell you, my friend, ನನ್ನ ಪ್ರಿಯ ಸ್ನೇಹಿತನ ಒಂದು ಮಾತನ್ನು ಹೇಳಬೇಕಂತಿದ್ದೇನೆ. if somebody is accusing you, ಯಾರೋ ನಿನ್ನ ಮೇಲೆ ದೂರ ಹೇಳ್ತಾ ಇದ್ರೆ, and if it is not godly, ಅದು ದೇವರಿಂದ ಅಲ್ಲದಿದ್ರೆ, but you are godly, ಆದ್ರೆ ನೀನು ದೇವರಿಂದ, then I want to tell you, ಒಂದು ಸಂಗತಿ that will fall apart. ಅದು ಬಿದ್ದು ಹೋಗ್ತದೆ. It will fall apart. ಅದು ಖಂಡಿತವಾಗಿ ಬಿದ್ದು ಹೋಗ್ತದೆ. All what you need to do is ನೀನ್ ಮಾಡ್ಬೇಕಾಗಿರೋದಿಷ್ಟೇ, cling to Jesus. ಯೇಸುವನ್ನ ಅಂಟಿಕೋ. Cling to Jesus. ಆತನನ್ನೇ ಅಂಟಿಕೋ. Just do not leave Jesus. ಆತನ ಬಿಡಬೇಡ ಯೇಸುವನ್ನ. If you do not have Jesus, ನಿನ್ನಲ್ಲಿ ಯೇಸು ಇಲ್ಲದಿದ್ರೆ, and you want Jesus, ಈ ಯೇಸು ಬೇಕು ಅಂತಿದ್ರೆ, you do not know how to have Jesus, ಮತ್ತು ಗೊತ್ತಿಲ್ಲ ನಿನಗೆ ಹೇಗೆ ತನ್ನ ಪಡ್ಕೊಳ್ಬೇಕೆಂಬುದಾಗಿ, very simple way. ಬಹಳ ಸರಳ ಸತ್ಯ. This is a very common book found everywhere. ಎಲ್ಲಾ ಕಡೆ ಇದು ನೋಡುವಂತ ಒಂದು ಸತ್ಯವೇದ. Now the word says here, ಅಲ್ಲಿ ಬರೆಯಲ್ಪಟ್ಟ ಮಾತು ಸತ್ಯವೇದ. it says ಅದು true ಹೇಳುವಂತದ್ದು word. ಸತ್ಯವೇದ, True word. ಅದು ಸತ್ಯ ವಾಕ್ಯ. Somebody is giving you false word, ಯಾರೋ ಒಬ್ರು ಸುಳ್ಳಾದ ವಾಕ್ಯವನ್ನು ಕೊಡ್ತಾ ಇದ್ರೆ, don't worry, ಚಿಂತಿಸಬೇಡ್ರಿ, buy true word. ಇದನ್ನ ಸತ್ಯವಾಕ್ಯವನ್ನು ಪಡ್ಕೊಳ್ರಿ. Read the true word. ಈ ಸತ್ಯವಾಕ್ಯವನ್ನು ಓದ್ರಿ. This true word will set you free. ಈ ಸತ್ಯವಾಕ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. The word of God says in book of Romans chapter 8 verse 1. ಮತ್ತೆ 8:1 ರೋಮಾಪುರ ಪತ್ರ ಈ ರೀತಿಯಾಗಿ ಹೇಳ್ತದೆ, Whom the Son sets free is free indeed. ಮತ್ತು ಯಾರನ್ನ ಯೇಸು ಬಿಡುಗಡೆ ಮಾಡ್ತಾನೋ ನಿಶ್ಚಯವಾಗಿ ಬಿಡುಗಡೆ ಹೊಂದಿದ್ದಾರೆ ಅವರು. I want to tell you, ಒಂದು ಮಾತು, if you have Jesus, ಯೇಸು ನಿಮ್ಮಲ್ಲಿದ್ರೆ you are free. ನೀನು ಖಂಡಿತವಾಗಿ ಮುಕ್ತನಾಗಿದ್ದಿ. Sorry, it says like this. ಈ ರೀತಿಯಾಗಿ ಹೇಳ್ತದೆ ನೋಡ್ರಿ, The word of God says, ದೇವರ ವಾಕ್ಯ ಹೇಳ್ತದೆ, now who are in Christ Jesus, ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ, who are in Christ Jesus, ಯಾರ್ಯಾರು ಕ್ರಿಸ್ತನಲ್ಲಿ ಇದ್ದಾರೋ, it says that they are a new creation. ಅವರು ಹೊಸ ಸೃಷ್ಟಿಗಳು ಎಂಬುದಾಗಿ. If you are in Jesus, ನೀನು ಯೇಸುವಿನಲ್ಲಿದ್ದರೆ you are a new ನೀನು creation. ನೂತನ ಸೃಷ್ಟಿ. In Hindi it says very good. ಬಹಳ ಹಿಂದಿನಲ್ಲಿ ಸ್ಪಷ್ಟ The word says like this. ಈ ರೀತಿಯಾಗಿ. अब जो प्रभु यीशु मसीह में उसके ऊपर दंड की आज्ञा नहीं. In English it says like this. If you are in Christ Jesus, there is no condemnation to you. ಯಾರು ಕ್ರಿಸ್ತನಲ್ಲಿದ್ದಾರೋ ಅವರಿಗೆ ದಂಡನೆ ಇಲ್ಲ, ಅಪರಾಧದ ದಂಡನೆ ಇಲ್ಲ ಎಂಬುದಾಗಿ. You know why? ಯಾಕೆ ಗೊತ್ತಾ? Because he took all the condemnation. ಯಾಕಂದ್ರೆ ಆ ಎಲ್ಲಾ ದಂಡನೆಯನ್ನು ಆತನ ಅನುಭವಿಸಿದ್ದಾನೆ. He took all the pain. ಎಲ್ಲಾ ನೋವನ್ನು ಆತನ ಅನುಭವಿಸಿದ್ದಾನೆ. You should not be condemned. ಮತ್ತು ನಿನಗೆ ದಂಡನೆ ಆಗೋ ಅವಶ್ಯಕತೆ ಇಲ್ಲ. If you have Jesus with you, ನಿನ್ನಲ್ಲಿ ಯೇಸು ಇದ್ರೆ, he will not allow anybody to condemn you. ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವುದಕ್ಕೆ ಆತನ ಅನುಮತಿಸುವುದಿಲ್ಲ. Even if they try to condemn you, ಪ್ರಯತ್ನ ಪಟ್ಟಿದಾಗಿಯೂ ಕೂಡ ನಿನ್ನನ್ನ. Matthew 5 says, ಮತ್ತಾಯ 5 ಹೇಳ್ತದೆ, blessed are you ನೀನು who are ಆಶೀರ್ವದಿಸಲ್ಪಟ್ಟವನೇ persecuted and reviled for my sake. ಮತ್ತು ನನ್ನ ನಿಮಿತ್ತ ನಿಂದೆಯನ್ನ ಹಿಂಸೆಯನ್ನ ಅನುಭವಿಸುವನಾಗಿರುವುದರಿಂದ. Why do you want to stop it then? ಯಾಕೆ ಮತ್ತೆ ನಿಲ್ಲಿಸಬೇಕು ನೀನು? You are doing right, ನೀನು ಸರಿಯಾದದನ್ನೇ ಮಾಡ್ತಾ ಇದೀಯಾ, you're doing good, ನೀನು ಒಳ್ಳೆಯದನ್ನೇ ಮಾಡ್ತಾ ಇದೀಯಾ, and somebody is accusing you. ಯಾರೋ ನಿನ್ನನ್ನು ದೂರ ಹೇಳ್ತಾ ಇದ್ದಾರೆ. Good. ಒಳ್ಳೆಯದು. Word of God says, ದೇವರ ವಾಕ್ಯ ತಿಳಿಸುತ್ತದೆ, blessed are you, ನೀನು ಆಶೀರ್ವದಿಸಲ್ಪಟ್ಟವನೇ, for yours will be the kingdom of heaven. ನಿನ್ನದೇ ದೇವರ ರಾಜ್ಯ If ಎಂಬುದಾಗಿ. you have the kingdom of heaven, ನಿನಗೆ ಈ ಪರಲೋಕ ರಾಜ್ಯ ಇದೆ, you have great things on the earth. ಮತ್ತು ಶ್ರೇಷ್ಠ ಸಂಗತಿಗಳು ಭೂಮಿಯ ಮೇಲೆ ಇರೋದು ನಿನ್ನದು. Life will not last forever, ಜೀವ ಶಾಶ್ವತವಲ್ಲ, but truth will last forever. ಆದರೆ ಸತ್ಯ ಶಾಶ್ವತ. Grace of God will last forever. ದೇವರ ಕೃಪೆ ಶಾಶ್ವತವಾದದ್ದು. You don't need to do anything in order to have this grace. ಈ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೆ ನೀನೇನು ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. My friend, you need to have Jesus in order to
have grace. ಈ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೆ ಸ್ನೇಹಿತನೇ ಯೇಸು ಇರಬೇಕು ನಿನ್ನ You ಜೀವನದಲ್ಲಿ. do not need to fight. ನೀನು ಹೋರಾಡುವ ಅವಶ್ಯಕತೆ ಇಲ್ಲ. Jesus will fight for you. ಕ್ರಿಸ್ತನೇ ನಿನಗೋಸ್ಕರ Then ಹೋರಾಡುವವನಾಗಿದ್ದಾನೆ. do what? ಏನ್ ಮಾಡಬೇಕು? Humble yourself before the Lord. ದೀನನಾಗು ಕರ್ತನ ಎದುರಿನಲ್ಲಿ. The word of God says in 1 Peter and it says in the book of James. ಮತ್ತು ಪೇತ್ರ ಮತ್ತು ಮೊದಲನೇ ಪೇತ್ರ ಯಾಕೋಬರಲ್ಲಿ ಈ ಮಾತನ್ನು Humble ಬರೆಯಬಹುದು. yourself in the mighty hands of God and He shall sustain you. ಸರ್ವಶಕ್ತನ ಹಸ್ತದಡಿಯಲ್ಲಿ ನೀನು ತಗ್ಗಿಸಿಕೋ, ಆತನು ನಿನ್ನನ್ನು ಸಹಿಸಿ ಮೇಲೇರಿಸುತ್ತಾನೆ ಎಂಬುದಾಗಿ. You do not need to call somebody to sustain you in your case. ಮತ್ತು ನಿನ್ನ ವ್ಯಾಜ್ಯಗಳಲ್ಲಿ ನಿನ್ನ ಪರ ನಿಂತುಕೊಳ್ಳುವುದಕ್ಕೆ ಯಾರನ್ನ ಕರೆಯುವ ಅವಶ್ಯಕತೆ ಇಲ್ಲ. God will sustain you. ಕರ್ತನೇ ನಿನಗೆ ಪರ ನಿಲ್ಲುವವನಾಗಿರ್ತಾನೆ. The rod of the wicked will not last upon the lot of the righteous, the word of God says. ದುಷ್ಟರ ದಂಡ ನೀತಿವಂತರ ವಿರುದ್ಧವಾಗಿ ಶಾಶ್ವತವಾಗಿ ನಿಲ್ಲುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ He is ಹೇಳುತ್ತದೆ. the father to the fatherless and He is a husband to the widow, the word of God says. ಅವನು ವಿಧೇಯರಿಗೆ ಒಳ್ಳೆ ಪ್ರಿಯ ಗಂಡನಾಗ್ತಾನೆ ಮತ್ತು ತಂದೆ ಇಲ್ಲದೆ ಇರುವವರಿಗೆ ಆತನ ತಂದೆ ಆಗ್ತಾನೆ. King of kings and Lord of hosts says this word that I'm going to be your cloud and I'm going to be your light in your times of trouble. ಮತ್ತು ನಿನ್ನ ಸಮಸ್ಯೆಗಳ ನಡುವೆ ರಾಜಾಧಿರಾಜನು ಈ ಮಾತನ್ನು ಹೇಳ್ತಾನೆ, ನಾನೇ ಒಂದು ನೆರಳಾಗಿ ನಾನು ದೀಪವಾಗಿ ನಿನ್ನಲ್ಲಿ ಇರ್ತೇನೆ ಎಂಬುದಾಗಿ. Jesus said, ಯೇಸು ಕರ್ತನು ಹೇಳಿದ, you will go through the valley of the shadow of death. ಮತ್ತು ಈ ಒಂದು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನೀನು ಹಾದು ಹೋಗಬಹುದು. You will not be fearful. ನಿನಗೆ ಹೆದರಿಯುವ ಅವಶ್ಯಕತೆ ಇಲ್ಲ. If you have the grace of God, ದೇವರ ಕೃಪೆ ನಿನಗಿದ್ರೆ don't fight. ನೀನು ಹೋರಾಡುವ ಅವಶ್ಯಕತೆ ಇಲ್ಲ. You don't need to fight. ನೀನು ಹೋರಾಡುವ ಅವಶ್ಯಕತೆ ಇಲ್ಲ. If you're working for God, ನೀನು ದೇವರಿಗೋಸ್ಕರ ಕೆಲಸ ಮಾಡ್ತಾ if ಇದ್ದೀಯ, you're working on His principle, ಆತನ ನಿಯಮದ ಅಡಿಯಲ್ಲಿ ನೀನು ಕೆಲಸ, people are standing against you, ಜನರು ನಿನ್ನ ವಿರೋಧವಾಗಿ ನಿಂತಿದ್ರೆ you might feel hurtful in your heart. ಮತ್ತು ನಿನಗೆ ಒಂದು ಸ್ವಲ್ಪ ನೋವಾಗಬಹುದು ನಿನ್ನ ಹೃದಯದಲ್ಲಿ. But I want to tell you, ಒಂದು ಸಂಗತಿ, Jesus cares for you. ಯೇಸು ನಿನ್ನ ಕುರಿತು ಚಿಂತಿಸ್ತಾನೆ. Lord, I pray, ಓ ಕರ್ತನೇ ಪ್ರಾರ್ಥಿಸ್ತೇನೆ, bless them, ಅವರನ್ನು ಆಶೀರ್ವದಿಸು, heal them, ಅವರನ್ನು ಸ್ವಸ್ಥಪಡಿಸು, in Jesus' name. ಯೇಸುವಿನ ಹೆಸರಿನಲ್ಲಿ.